ಅಶೋಕ್ಗೆ ತಿರುಗೇಟು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೋದಿ ವೇದಿಕೆಯಲ್ಲಿ ನಿಮಗೆ ಸ್ಥಾನವಿಲ್ಲ, ಇದು ನಿಮ್ಮ ಸ್ಥಾನವನ್ನ ಕಿತ್ತಿಕೊಳ್ಳುವ ಉದ್ದೇಶವೇ? ಇದು ಏನ್ ಸಂದೇಶವನ್ನ ಕೊಡ್ತಾ ಇದೆ? ಇತರರ ಮನೆ ಇಣುಕುವ ಬದಲು ನಿಮ್ಮನೆ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಆರ್ ಅಶೋಕ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಬುಡ ಅಳ್ಳಾಡ್ತಿರೋದನ್ನ ಗಮನಿಸ್ಕೊಳ್ಳಿ. ನಿಮ್ಮ ಬುಡನೇ ಅಳ್ಳಾಡ್ತಿದೆ, ನೀವು ಬೇರೆಯವ್ರ ಬುಡ ಅಳ್ಳಾಡ್ಸಕ್ ಹೋಗ್ತೀರಾ? ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಬೆಂಗಳೂರು ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿಲ್ಲ. ಸೊ ಇದರಿಂದ ನಿಮಗೆ ಅಲ್ಲಿ ಏನು ವೇದಿಕೆಯಲ್ಲಿ ಜಾಗ ಇಲ್ವಾ, ನಿಮ್ಮನ್ನ ಮರ್ತಿದ್ಯಾ ಸರ್ಕಾರ ಅಂತ ಹೇಳಿ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೀವು ಯಾಕಿಲ್ಲ? ಮೋದಿ ಅವರು ಆರ್ ಅಶೋಕ್ ಅವ್ರಿಗೆ ಜಾಗ ಕೊಟ್ಟಿಲ್ವಾ ಕೇಂದ್ರ ಸರ್ಕಾರದ ಪ್ರೋಟೋಕಾಲ್ ಮರ್ತಿದ್ಯಾ ಕೇಂದ್ರ ಸರ್ಕಾರ? ಮೋದಿ ಸರ್ಕಾರ ಆರ್ ಅಶೋಕ್ಗೆ ವೇದಿಕೆಯಲ್ಲಿ ಜಾಗ ಯಾಕೆ ಕೊಟ್ಟಿಲ್ಲ? ಬೆಂಗಳೂರು ಮೆಟ್ರೋ ಫೇಸ್ 2 ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ ಅವ್ರನ್ನ ಇನ್ವೈಟ್ ಮಾಡಿಲ್ಲ, ಅಥವಾ ಉದ್ದೇಶಪೂರ್ವಕವಾಗಿಯೇ ಅಶೋಕ್ಗೆ ಇನ್ವೈಟ್ ಮಾಡಿಲ್ವಾ ಅನ್ನೋ ಅನುಮಾನ ಕೂಡ ವ್ಯಕ್ತವನ್ನ ಪಡಿಸಿದ್ದಾರೆ. ಇದರಿಂದ ಅವಮಾನ ಆಗಿದೆ ಆರ್ ಅಶೋಕ್ ಅವ್ರಿಗೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಮೊದಲ ಬಾರಿ ಶಾಸಕರಾಗಿ ಬೆಂಗಳೂರಿಗರಲ್ಲದ ಬೆಂಗಳೂರು BYSP ವಿಜಯೇಂದ್ರ ಅವ್ರದ್ದು ಶಿಕಾರಿಪುರ, ಅವರು ಬೆಂಗಳೂರಿನಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ. ಆದ್ರೆ ನಿಮ್ಗೆ ಆ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಟ್ವೀಟ್ ಮಾಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಮೊದಲ ಬಾರಿಗೆ ಶಾಸಕರಾಗಿ ಬೆಂಗಳೂರಿಗರಲ್ಲದ BYSP ವಿಜಯೇಂದ್ರ ಅವರು ಕಾರ್ಯಕ್ರಮದಲ್ಲಿದ್ದಾರೆ, ನಿಮಗೆ ಅವಕಾಶ ಸಿಕ್ಕಿಲ್ಲ. ಅಶೋಕ್ ಅವರಿಗೆ ಯಾಕಿಲ್ಲ ಅಲ್ಲಿ ಅವಕಾಶ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಶೋಕ್ ಅವರೇ, ತಾವು ಬೆಂಗಳೂರು ನಗರವನ್ನ ಪ್ರತಿನಿಧಿಸಿರುವ ಶಾಸಕರಾದರೂ ಅದರ ಜೊತೆಗೆ ವಿರೋಧ ಪಕ್ಷದ ನೀವು ನಾಯಕರು ಕೂಡ ಆಗಿದ್ದೀರಿ, ಬಿಜೆಪಿಯ ಹಿರಿಯ ನಾಯಕರು ಕೂಡ ಅನ್ನಿಸ್ಕೊಂಡಿದ್ದೀರಿ, ಹಲವು ಬಾರಿ ಶಾಸಕರಾಗಿ ಆಯ್ಕೆ ಕೂಡ ಆಗಿದ್ದೀರಿ. ಆದ್ರೂ ಕೂಡ ನಿಮ್ಮನ್ನ ಯಾಕೆ ಕಡೆಗಣಿಸಿದ್ದಾರೆ? ಬೆಂಗಳೂರಿಗರಲ್ಲದ ವಿಜಯೇಂದ್ರ ಅವರಿಗೆ ಯಾಕೆ ಕಾರ್ಯಕ್ರಮದಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ? ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರೂ ಕೂಡ ನಿಮ್ಮನ್ನ ಕಡೆಗಣಿಸಿದ್ದಾರೆ. ನೋಡಿ, ನಿಮ್ಮ ಕುರ್ಚಿನೇ ಅಳ್ಳಾಡ್ತಿದೆ, ನೀವು ಕಂಡೋರ್ ಕುರ್ಚಿ ಅಳ್ಳಾಡ್ಸಕ್ ಹೋಗ್ತೀರಾ. ನಿಮ್ಮ ಕುರ್ಚಿ ಕಿತ್ತುಕೊಳ್ಳುವ ಸಂದೇಶ ಬಂದಿದೆ ಅಂತ ಹೇಳಿ ಭಾವಿಸೋಣವೇ ಅಂತ ಹೇಳಿ ಅವರ ಕಾಲೆಳೆಯೋ ತರ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನೋಡಿ, ನಿಮ್ಮ ಕುರ್ಚಿ ಕಿತ್ಕೊಳ್ಳುವ ಸಂದೇಶ ಬಂದಿದೆ, ನಿಮ್ಮನ್ನ ಯಾಕೆ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂದ್ರೆ ನಿಮ್ಮ ಕುರ್ಚಿಯನ್ನ ಕಿತ್ತುಕೊಳ್ಳುವ ಎಲ್ಲಾ ತಯಾರಿಗಳು ನಡೀತಿದ್ಯಾ ಅಂತ ಅನ್ಕೋಬೋದಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು. ಇನ್ನು ಯಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿಲ್ಲ ಅಂತ ಹೇಳಿ ನೀವು ತಲೆ ಕೆಡಿಸ್ಕೋತಿದ್ರಿ. ಆದ್ರೆ ಈಗ ನೋಡಿ, ನಿಮಗೆ ಆಹ್ವಾನ ಕೊಟ್ಟಿಲ್ಲ ಅಂತೇಳಿ ಈಗ ನೀವು ತಲೆ ಕೆಡಿಸ್ಕೊಂಡು ಕೂತಿದ್ದೀರಾ. ಹಂಗೆ ಕೂರುವ ಸಮಯ ಕೂಡ ಬಂದಿದೆ. ಇನ್ನಾದ್ರೂ ಇತರ ಮನೆ ಇಣುಕುವ ಬದಲು ನಿಮ್ಮ ಬುಡ ಅಳ್ಳಾಡ್ತಿರೋದನ್ನ ನೀವು ಗಮನಿಸ್ಕೊಳ್ಳಿ, ಅದೇ ಒಳ್ಳೇದು ನಿಮ್ಗೆ ಅಂತ ಹೇಳಿ ಸಲಹೆ ಕೂಡ ಕೊಟ್ಟಿದ್ದಾರೆ. ನೋಡಿ, ರಾಜಕೀಯದಲ್ಲಿ ಅವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಯಾರ ಮನೇಲಿ ಏನಾಗ್ತಿದೆ, ಯಾರು ಏನ್ ಮಾಡ್ತಿದ್ದಾರೆ, ಯಾರೆಲ್ಲಿ ಹೋಗಿದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಯಾಕಂದ್ರೆ ದಿನ ಬೆಳಗ್ಗೆದ್ದು ಅವ್ರ ತೇಜೋವಧೆ ಮಾಡಬೇಕು, ಇವ್ರ ತೇಜೋವಧೆ ಮಾಡಬೇಕು, ಅವ್ರ ತೇಜೋವಧೆ ಮಾಡಬೇಕು. ಸೊ ಈ ಥರದೊಂದು ವಾಗ್ವಾದಗಳು, ಈ ಥರದೊಂದು ದಾಳಿಗಳು ಎಲ್ಲರ ನಡುವೆ ನಡೀತಾನೆ ಇರುತ್ತೆ. ಅವ್ರು ತಿರುಗೇಟ್ ಕೊಡೋದು, ಇವ್ರು ತಿರುಗೇಟ್ ಕೊಡೋದು. ಸೊ ಈಗ ಆರ್ ಅಶೋಕ್ ಅವ್ರನ್ನ ಮೋದಿ ಅವರ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ಮೆಟ್ರೋ ಫೇಸ್ 2 ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ ಅವ್ರನ್ನ ಕರೆದಿಲ್ಲ. ಅವರು ನೋಡಿ, ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ಶಾಸಕರಾಗಿದ್ದಾರೆ, ಬೆಂಗಳೂರು ಉಸ್ತುವಾರಿ ಕೂಡ ಆಗಿದ್ದಾರೆ. ಈಗಿರುವಾಗ ಅವರಿಗೆ ಯಾಕೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಅನ್ನ ಮಾಡಿಲ್ಲ? ವಿರೋಧ ಪಕ್ಷದ ನಾಯಕರಾಗಿದ್ರೂ ಕೂಡ, ಬಿಜೆಪಿ ಹಿರಿಯ ನಾಯಕರು ಅನ್ನಿಸ್ಕೊಂಡಿದ್ರು ಕೂಡ ಯಾಕೆ ನಿಮ್ಮನ್ನ ಕರೆದಿಲ್ಲ? ಹಲವು ಬಾರಿ ನೀವು ಶಾಸಕರಾಗಿದ್ದೀರಿ, ನಿಮ್ಗೆ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸ್ಥಾನ ಇದೆ, ಆದ್ರೂ ಕೂಡ ನಿಮ್ಮನ್ನ ಕರೆದಿಲ್ಲ ಅಂದ್ರೆ ನಿಮ್ಮ ಕುರ್ಚಿ ಕಿತ್ಕೊಳ್ಳುವಂತಹ ಸಂದೇಹ ಏನಾದ್ರೂ ಇದೆಯಾ ಅಂತ ಭಾವಿಸೋಣವೇ ಅಂತ ಹೇಳಿ ಒಂದು ಟಕ್ಕರ್ ಕೊಡೋ ಮೂಲಕ ಪೋಸ್ಟ್ ಅನ್ನ ಹಾಕಿ ಆರ್ ಅಶೋಕ್ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.